ವಾಲ್ಮೀಕಿ ನಿಗಮದಲ್ಲಿ ಬಹುಕೋಟಿ ಹಗರಣ, ಇಡಿ ಇಕ್ಕಳದಲ್ಲಿ ಕಾಂಗ್ರೆಸ್ ಸಂಸದ ಮತ್ತು ಶಾಸಕರು. ಬಳ್ಳಾರಿ, ಬೆಂಗಳೂರಿನ 8 ಕಡೆಗಳಲ್ಲಿ ಇಡಿ ರೇಡ್. ಭರತ್ ರೆಡ್ಡಿ ಮನೆಯಲ್ಲಿ ಹಣದ ವಹಿವಾಟಿನ ದಾಖಲೆ ಪತ್ತೆ. ನನಗೇನು ಗೊತ್ತಿಲ್ಲ ಅಂದ್ರು ಸಂಸದ ತುಕಾರಾಂ. ಇಡಿ ದಾಳಿ ಬಗ್ಗೆ ಕಾಂಗ್ರೆಸ್ ನಾಯಕರು ಹೇಳಿದ್ದೇನು? ಹಗರಣದಲ್ಲಿ ಮಹಾನ್ ನಾಯಕನ ಕೈವಾಡ ಇದೆ ಅಂತ ಹೇಳಿದ್ಯಾರು? ಇದೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ಕರ್ನಾಟಕ ಟಾಪ್ 20ಯಲ್ಲಿ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿನ ಬಹುಕೋಟಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ಕರ್ನಾಟಕದ ಹಲವು ರಾಜಕಾರಣಿಗಳ ಮನೆಗಳ ಮೇಲೆ ದಾಳಿ ಮಾಡಿದ್ದಾರೆ. ಮಾಜಿ ಸಚಿವರು, ಶಾಸಕರು ಹಾಗೂ ಸಂಸದರ ಮನೆಗಳಲ್ಲಿ ಪರಿಶೀಲನೆ ಮಾಡಲಾಗಿದೆ. ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ನಿಗಮದ ಹಣ ದುರ್ಬಳಕೆ ಆಗಿದೆ ಅಂತ ಆರೋಪದ ಹಿನ್ನೆಲೆಯಲ್ಲಿ ದಾಳಿಯಾಗಿದೆ. ಒಟ್ಟು 8 ಕಡೆ ಏಕಕಾಲಕ್ಕೆ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಬಳ್ಳಾರಿಯಲ್ಲಿ 5 ಸ್ಥಳ, ಬೆಂಗಳೂರಿನಲ್ಲಿ 3 ಕಡೆ ಇಡಿ ದಾಳಿಯಾಗಿದ್ದು, ಬಳ್ಳಾರಿ ಸಂಸದ ತುಕಾರಾಂ, ಕಂಪ್ಲಿ ಕ್ಷೇತ್ರದ ಶಾಸಕ ಜೆಎನ್ ಗಣೇಶ್, ಬಳ್ಳಾರಿ ನಗರ ವಿಧಾನಸಭಾ ಕ್ಷೇತ್ರದ ಶಾಸಕ ನಾರಾ ಭರತ್ ರೆಡ್ಡಿ, ಬಳ್ಳಾರಿ ಗ್ರಾಮಾಂತರ ಶಾಸಕ ಬಿ ನಾಗೇಂದ್ರ ಮತ್ತು ಕೂಡ್ಲಿಗಿ ಶಾಸಕ ಶ್ರೀನಿವಾಸ್, ಬಳ್ಳಾರಿ ಗ್ರಾಮಾಂತರ ಶಾಸಕ ಹಾಗೂ ಮಾಜಿ ಸಚಿವ ನಾಗೇಂದ್ರ ಮನೆ ಮೇಲೆ ದಾಳಿ ನಡೆಸಿ ಪರಿಶೀಲನೆ ಆಗಿದೆ. ಹಲವು ದಾಖಲೆಗಳು ಹಾಗೂ ಲ್ಯಾಪ್ಟಾಪ್, ಮೊಬೈಲ್, ಬ್ಯಾಂಕ್ ದಾಖಲೆಗಳನ್ನು ಪರಿಶೀಲಿಸಲು ವಶಕ್ಕೆ ಪಡೆದಿದೆ. ಹಣಕಾಸು ದಾಖಲೆಗಳು, ಬ್ಯಾಂಕ್ ವ್ಯವಹಾರಗಳ ಬಗ್ಗೆ ಮಾಹಿತಿ ಸಂಗ್ರಹಿಸಲಾಗ್ತಾ ಇದೆ. ಬಿ ನಾಗೇಂದ್ರ ಬರೆದಿದ್ದ ಡೈರಿ ಮಾಹಿತಿ ಆಧರಿಸಿ ಈ ದಾಳಿಯಾಗಿದೆ. ವಾಲ್ಮೀಕಿ ನಿಗಮದಲ್ಲಿ ಬಹುಕೋಟಿ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ಬಳ್ಳಾರಿ ನಗರ ಶಾಸಕ ನಾರಾ ಭರತ್ ರೆಡ್ಡಿ ನಿವಾಸದ ಮೇಲೆ ದಾಳಿಯಾಗಿದೆ. ಈ ವೇಳೆ ಮಹತ್ವದ ದಾಖಲೆಯನ್ನು ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ನಾರಾ ಭರತ್ ರೆಡ್ಡಿ ವಿಧಾನಸಭಾ ಚುನಾವಣೆಯಲ್ಲಿ 42.7 ಕೋಟಿ ಹಣ ವಹಿವಾಟು ನಡೆಸಿರುವುದು ಇಡಿ ದಾಳಿ ವೇಳೆ ಬಯಲಾಗಿದೆ. ಇಡಿ ಅಧಿಕಾರಿಗಳಿಗೆ ನಾರಾ ಭರತ್ ರೆಡ್ಡಿ ಮನೆಯಲ್ಲಿ ಕೈ ಬರಹದಲ್ಲಿ ಬರೆದಿರುವ ಹಣದ ವಹಿವಾಟಿನ ದಾಖಲೆ ಸಿಕ್ಕಿದ್ದು, ಅಕ್ರಮವಾಗಿ ಹಣ ವಹಿವಾಟು ಮಾಡಿರುವುದು ಬೆಳಕಿಗೆ ಬಂದಿದೆ. ಲೋಕಸಭಾ ಚುನಾವಣೆಯ ರೀತಿಯಲ್ಲಿ ವಿಧಾನಸಭಾ ಚುನಾವಣೆಗೆ ಹಣ ಬಳಕೆ ಮಾಡಿದ್ದು ಗ್ರೆನೈಡ್ ಕಂಪನಿಯ ಮೂಲಕ ಹಣ ವಹಿವಾಟು ಆಗಿದೆ. ಕ್ಲೋಸ್ ಡೋರ್ನಲ್ಲಿ ನಾರಾ ಭರತ್ ರೆಡ್ಡಿ ವಿಚಾರಣೆ ಮಾಡುವ ಅಧಿಕಾರಿಗಳು ಭರತ್ ರೆಡ್ಡಿ ನಿವಾಸದಲ್ಲಿ ಇಂಚಿಂಚು ಶೋಧವನ್ನು ನಡೆಸಿದ್ದಾರೆ. ಬಳ್ಳಾರಿ ಚುನಾವಣೆಗೆ 21 ಕೋಟಿ ಹಣವನ್ನು ಬಳಸಿದ ಆರೋಪದಲ್ಲಿ ಸಂಸದ ತುಕಾರಾಂರ ಸಂಡೂರಿನ ಮನೆ ಮೇಲೆ ಇಡಿ ದಾಳಿ ನಡೆಸಿ ಇಡಿ ವಶಕ್ಕೆ ಪಡೆದಿದೆ ಎನ್ನಲಾಗಿದೆ. ಸುಮಾರು 10ಕ್ಕೂ ಹೆಚ್ಚು ಇಡಿ ಅಧಿಕಾರಿಗಳು ರೇಡ್ ಮಾಡಿದ್ದು, ಮಾಜಿ ಸಚಿವ ನಾಗೇಂದ್ರ ಪಿಎ ಬಳಿ ಸಿಕ್ಕ ಡೈರಿಯನ್ನ ಆಧಾರವಾಗಿಟ್ಟುಕೊಂಡು ತುಕಾರಾಂಗೆ ಪ್ರಶ್ನೆಗಳ ಸುರಿಮಳೆಗೈದಿದೆ. ಇಡಿ ಅಧಿಕಾರಿಗಳ ಗ್ರಿಲ್ಗೆ ಕಕ್ಕಾಬಿಕ್ಕಿಯಾಗಿರುವ ತುಕಾರಾಂ ನನಗೇನೂ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಇನ್ನು ತುಕಾರಾಂ ನಿವಾಸದ ಮೇಲೆ ದಾಳಿ ನಡೆಸಿದ್ದ ವೇಳೆ ತುಕಾರಾಂ ಬೆಂಬಲಿಗರು ಮನೆಯ ಬಳಿ ಜಮಾಯಿಸಿದರು. ಇನ್ನು ಕಂಪ್ಲಿ ಶಾಸಕ ಗಣೇಶ್ ನಿವಾಸದಲ್ಲೂ ಇಡಿ ಶೋಧ ಕಾರ್ಯ ನಡೆಸಿ ದಾಖಲೆಗಳನ್ನು ಪರಿಶೀಲಿಸಿದೆ. ಜೊತೆಗೆ ಕೂಡ್ಲಿಗಿ ಶಾಸಕ ಎಸ್ಟಿ ಶ್ರೀನಿವಾಸ್ ಮನೆಯಲ್ಲೂ ಇಡಿ ಸರ್ಚ್ ಮಾಡಿದ್ದು ದಾಖಲೆಗಳ ಪರಿಶೀಲನೆ ಮಾಡಿದರು. ಜೊತೆಗೆ ಸಂಸದ ತುಕಾರಾಂ, ಶಾಸಕಿ ಅನ್ನಪೂರ್ಣ ತುಕಾರಾಂ, ಭರತ್ ರೆಡ್ಡಿ, ಗಣೇಶ್ ಮೊಬೈಲ್ಗಳನ್ನು ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ. ಸಚಿವನಾಗುವ ಕನಸಿನಲ್ಲಿದ್ದ ನಾಗೇಂದ್ರಗೆ ಮತ್ತೆ ಇಡಿ ಶಾಕ್ ಕೊಟ್ಟಿದೆ. ಬೆಂಗಳೂರಿನ ನಾಗೇಂದ್ರ ಕಚೇರಿ ಮೇಲೆ ಇಡಿ ಅಧಿಕಾರಿಗಳು ಮತ್ತೆ ದಾಳಿ ನಡೆಸಿದ್ದಾರೆ. ಶಾಸಕ ಭವನದಲ್ಲಿರುವ ಕೊಠಡಿಯ ಮೇಲೆ ಇಡಿ ರೇಡ್ ಮಾಡಿದ್ದು, ಮಹತ್ವದ ದಾಖಲೆಗಳನ್ನು ಪರಿಶೀಲಿಸಿದೆ. ವಾಲ್ಮೀಕಿ ಪ್ರಕರಣದಲ್ಲಿ ಅರೆಸ್ಟ್ ಆಗಿದ್ದ ಬಿ ನಾಗೇಂದ್ರ ವೈಯಕ್ತಿಕ ಖರ್ಚಿಗೂ ವಾಲ್ಮೀಕಿ ನಿಗಮದ ಹಣವನ್ನು ಬಳಸಿಕೊಂಡಿದ್ದಾರೆ ಎನ್ನುವ ಆರೋಪ ಇದೆ. 89 ಕೋಟಿ ರೂಪಾಯಿ ಹಣದಲ್ಲಿ ನಾಗೇಂದ್ರ ವೈಯಕ್ತಿಕ ವೆಚ್ಚಕ್ಕೆ 16 ಲಕ್ಷ ಹಣ ಬಳಕೆ ಮಾಡಿದ್ದಾರೆ ಎನ್ನಲಾಗಿದೆ. ಫ್ಲೈಟ್ ಟಿಕೆಟ್ ಬುಕಿಂಗ್, ಕಾರ್ ಮೇಂಟೆನೆನ್ಸ್, ವಿದ್ಯುತ್ ಬಿಲ್, ನಾಗೇಂದ್ರ ಮನೆ ನಿರ್ವಹಣೆಗೆ ಹಣ ಬಳಸಿದ ಆರೋಪ ಕೇಳಿ ಬಂದಿದ್ದು, ದಾಖಲೆ ಸಮೇತ ಇಡಿ ಅಧಿಕಾರಿಗಳು ಬಂಡವಾಳ ಬಯಲು ಮಾಡಿದ್ದಾರೆ. ಇನ್ನು ನಾಗೇಂದ್ರ ಅವರ ಸರ್ಕಾರಿ ಗೆಸ್ಟ್ ಹೌಸಲ್ಲಿಯೇ ವಾಸ ಇರುವ ಗೋವರ್ಧನ ಕೊಠಡಿಯ ಮೇಲೂ ಇಡಿ ದಾಳಿ ನಡೆಸಿದ್ದು, ದಾಖಲೆಗಳ ಪರಿಶೀಲನೆ ನಡೆಸಿದೆ. ಬಳ್ಳಾರಿಯ ಶಾಸಕರ ಮನೆಗಳ ಮೇಲೆ ಇಡಿ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯಿಸಿದ್ದು, ಇಡಿಯವರು ಏನು ಮಾಡ್ತಾರೋ ಮಾಡಲಿ, ಕಾನೂನು ಪ್ರಕಾರವಾಗಿ ಮಾಡಲಿ. ಕಾನೂನು ಉಲ್ಲಂಘನೆ ಮಾಡಿದರೆ ಸಪೋರ್ಟ್ ಮಾಡಲ್ಲ, ಕಾನೂನು ಅನುಷ್ಠಾನಕ್ಕೆ ಅಡ್ಡಿಪಡಿಸಲ್ಲ ಎಂದಿದ್ದಾರೆ. ಕಲಬುರಗಿಯಲ್ಲಿ ಮಾತನಾಡಿದ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಇಡಿ ಕಾಂಗ್ರೆಸ್ ಸಂಸದ, ಶಾಸಕರ ಮೇಲೆ ಟಾರ್ಗೆಟ್ ಮಾಡಿ ದಾಳಿ ಮಾಡ್ತಾ ಇದೆ. ಇಡಿ ಅವರಿಗೆ ಮೊದಲಿನಿಂದಲೂ ನಮ್ಮ ಮೇಲೆ ಸಿಟ್ಟಿದೆ. ಇಡಿ ದಾಳಿ ಮೂಲಕ ಕಾಂಗ್ರೆಸ್ ಇಬ್ಬಾಗ ಮಾಡಬೇಕು ಎಂಬ ಉದ್ದೇಶವಾಗಿದೆ ಎಂದಿದ್ದಾರೆ. ನಮ್ಮ ಶಾಸಕರಿಗೆ, ಸಚಿವರಿಗೂ ವಾಲ್ಮೀಕಿ ಹಗರಣಕ್ಕೂ ಸಂಬಂಧ ಇಲ್ಲ ಅಂತ ಡಿಸಿಎಂ ಡಿಕೆಶಿ ಹೇಳಿದ್ದಾರೆ. ಇಡಿಯವರು ರೈಡ್ ಮಾಡಿದ್ದಾರೆ, ಅವ್ರು ಏನು ಮಾಡ್ತಾರೆ ಮಾಡಲಿ, ಕಾನೂನು ಪ್ರಕಾರವಾಗಿ ಮಾಡಲಿ ಅನ್ನೋದು ಅಷ್ಟೇ. ಯಾವುದೇ ಕಾನೂನಿನ ಉಲ್ಲಂಘನೆ ಆಗಿದ್ರೆ ಅದಕ್ಕೆ ಸಪೋರ್ಟ್ ಮಾಡಲ್ಲ. ನ್ಯಾಚುರಲಿ ಇಡಿದವ್ರು ಮಾಡಿದಾರಂದ್ರೆ ಅವರಿಗೆ ಕಾಂಗ್ರೆಸ್ ಪಾರ್ಟಿ ಮೇಲೆ ಮೊದಲಿಂದ ಸಿಟ್ಟಿದೆ. ಕಾಂಗ್ರೆಸ್ ಪಾರ್ಟಿಗೆ MLAಗಳಿಗೆ ಟಾರ್ಗೆಟ್ ಮಾಡಿ ಮಾಡ್ತಾರಂದ್ರೆ ನಮ್ಮ ಪಕ್ಷವನ್ನು ಒಡೆಯೋದಕ್ಕೆ ಒಂದು ಸಂಚು ಮಾಡ್ತಾ ಇದ್ದಾರೆ. ನಮ್ಮ ಮಂತ್ರಿಗಳಾಗಲಿ, ನಮ್ಮ ಶಾಸಕರಾಗಲಿ ಯಾವುದಕ್ಕೂ ಇನ್ವಾಲ್ವ್ ಆಗಿಲ್ಲ. ಯಾವ ವೋಟರ್ಸ್ಗೂ ದುಡ್ಡು ಹಂಚಿಲ್ಲ. ಅವ್ರು ಯಾವ ಎಲೆಕ್ಷನಲ್ಲಿ ಯಾವ ಹಣನೂ ಉಪಯೋಗಿಸಿಲ್ಲ. ಸೊ ನಮ್ಮ ಶಾಸಕರಿಗೂ ಎಸ್ಟಿ ವಾಲ್ಮೀಕಿ ಇದಕ್ಕೂ ಯಾವ ಥರದ ಸಂಬಂಧನೂ ಇಲ್ಲ. ವಾಲ್ಮೀಕಿ ಹಗರಣ ಸಂಬಂಧ ಕಾಂಗ್ರೆಸ್ ಸಂಸದ, ಶಾಸಕರ ಮೇಲಿನ ಇಡಿ ದಾಳಿಯನ್ನು ಬಿಜೆಪಿಗರು ಸ್ವಾಗತಿಸಿದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡಿ, ನಾವು 2 ವರ್ಷದ ಹಿಂದಿನಿಂದಲೂ ಹೇಳ್ತಿದ್ದೇವೆ, ವಿಧಾನಸಭೆಯಲ್ಲಿ ದಾಖಲೆ ಕೊಟ್ಟಿದ್ದೇವೆ. ಹಣವನ್ನ ಹೈದರಾಬಾದ್ಗೆ ತೆಗೆದುಕೊಂಡು ಹೋಗಿ ಬಳಿಕ ಚುನಾವಣೆಗೆ ಹಂಚಿಕೊಂಡಿದ್ದಾರೆ.
ಸತ್ಯ ಸಂಗತಿ ಹೊರಗೆ ಬರುತ್ತೆ ಎಂದಿದ್ದಾರೆ. ಸಿಟಿ ರವಿ ಪ್ರತಿಕ್ರಿಯಿಸಿ, ಇಡಿ ರೇಡ್ ಮಾಡಿರೋದನ್ನ ನಾನು ಸ್ವಾಗತಿಸ್ತೇನೆ. ತಪ್ಪು ಮಾಡಿದವರಿಗೆ ಶಿಕ್ಷೆಯಾಗಲಿ ಅಂದ್ರು. ದಾಖಲೆಗಳು ಇವೆ, ಇಡಿ ದಾಳಿ ಮಾಡಿದೆ, ಎಲ್ಲರೂ ಸಿಕ್ಬೀಳ್ತಾರೆ. ಇದರ ಹಿಂದೆ ಮಹಾನಾಯಕ ಇದ್ದಾರೆ, ಎಲ್ಲರೂ ಮನೆಗೆ ಹೋಗ್ತಾರೆ ಅಂತ ಶ್ರೀರಾಮುಲು ಹೇಳಿದ್ದಾರೆ. ಇಡಿ ಇವತ್ತು ರೈಡ್ ಮಾಡಿದ್ದಾರೆ. ಬಟ್ ನಾವು 2 ವರ್ಷದಿಂದನೂ ಹೇಳ್ತಾ ಇದ್ದೀರಿ, ವಾಲ್ಮೀಕಿ ಹಗರಣದಲ್ಲಿ 187 ಕೋಟಿ ಲೂಟಿಯಾಗಿರೋದನ್ನು ದಾಖಲೆ ಸಮೇತ ನಾನು ವಿಧಾನಸಭೆಯಲ್ಲಿ ಪ್ರಸ್ತಾವ ಮಾಡಿದ್ದೀನಿ. ದಾಖಲೆಗಳನ್ನು ಕೂಡ ನಾನು ಕೊಟ್ಟಿದ್ದೀರಲ್ಲಿ. ಈ ಹಣವನ್ನು ಹೈದರಾಬಾದಿಗೆ ಶಿಫ್ಟ್ ಮಾಡಿ ಹೈದರಾಬಾದಿಂದ ಪಾರ್ಲಿಮೆಂಟ್ ಎಲೆಕ್ಷನ್ಗೆ ಹಂಚಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ದಾಖಲೆ ಸಮೇತ ಇಡಿಯವರು ಪ್ರೂವ್ ಮಾಡಿದ್ದಾರೆ. ಹಿಂದೆನೇ ಸತ್ಯ ಸಂಗತಿ ಹೊರಗೆ ಬರಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು. ಈ ಇಡಿ ರೈಡ್ ಮಾಡಿರೋದನ್ನು ನಾನು ಸ್ವಾಗತಿಸ್ತೇನೆ. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಲಿ. ಈ ಇಡಿ ಏನು ತನಿಖೆ ನಡೆದ ಅವರೆಲ್ಲ ಕೂಡ ಬಯಲಾಗುತ್ತಾ ಕೆಲಸ ಆಗುತ್ತೆ. ಮುಂದಿನ ದಿನಗಳಲ್ಲಿ ಕೂಡ ಇದಕ್ಕೆ ಸಂಬಂಧಪಟ್ಟಿದಂಥವ್ರು ಯಾರು, ಆ ದೊಡ್ಡ ನಾಯಕ ಯಾರು, ಮಹಾನಾಯಕ ಯಾರು ಅಂತ ಹೇಳಿ ಕೂಡ ಅದು ಕೂಡ ಕಳಿಸಿಬಿಡುವಂಥ ಕೆಲಸ ಆಗುತ್ತೆ. ವಾಲ್ಮೀಕಿ ನಿಗಮದ ಅನುದಾನವನ್ನು ಲೋಕಸಭಾ ಚುನಾವಣೆಯಲ್ಲಿ ಜಿಲ್ಲೆಯ ಪ್ರತಿ ಮತದಾರರಿಗೆ ಹಣ ನೀಡಲು ಬಳಸಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ಸುಮಾರು 21 ಕೋಟಿ ರೂಪಾಯಿಗೂ ಹೆಚ್ಚು ಹಣವನ್ನು ಹಂಚಲಾಗಿದೆ ಎನ್ನಲಾಗಿದೆ. ಬಳ್ಳಾರಿ ನಗರ, ಬಳ್ಳಾರಿ ಗ್ರಾಮಾಂತರ, ಸಂಡೂರು, ಕಂಪ್ಲಿ ಹಾಗೂ ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರತಿ ಮತದಾರರಿಗೆ ತಲಾ 200 ರೂಪಾಯಿ ಹಂಚಲಾಗಿದೆ ಅನ್ನೋದು ಇಡಿ ಅಧಿಕಾರಿಗಳ ಪ್ರಾಥಮಿಕ ಬಹಿರಂಗವಾಗಿತ್ತು. ಇದೀಗ ಈ ಹಣಕಾಸು ಅವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಬಳ್ಳಾರಿ ಜಿಲ್ಲೆಯ ಪ್ರಮುಖ ರಾಜಕಾರಣಿಗಳ ನಿವಾಸ ಹಾಗೂ ಕಚೇರಿಗಳ ಮೇಲೆ ಏಕಕಾಲಕ್ಕೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಲೋಕಸಭೆ ಚುನಾವಣೆಯ ವೇಳೆ ಬಳ್ಳಾರಿ ಗ್ರಾಮಾಂತರ ಕ್ಷೇತ್ರದಲ್ಲಿ 5 ಕೋಟಿ ರೂಪಾಯಿ ಹಂಚಿಕೆ ಮಾಡಲಾಗಿದ್ದು, ಪ್ರತಿ ಬೂತ್ಗೆ 23 ಲಕ್ಷ ರೂಪಾಯಿ ಹಂಚಿಕೆಯಾಗಿದೆ. ಬಳ್ಳಾರಿ ನಗರ ಕ್ಷೇತ್ರದಲ್ಲಿ 3 ಕೋಟಿ 60 ಲಕ್ಷ ರೂಪಾಯಿ ಹಂಚಿಕೆ ಮಾಡಲಾಗಿದ್ದು, ಪ್ರತಿ ಬೂತ್ಗೆ 15 ಲಕ್ಷ ರೂಪಾಯಿ ಹಣ ನೀಡಲಾಗಿದೆ. ಕಂಪ್ಲಿ ಕ್ಷೇತ್ರದಲ್ಲಿ 3 ಕೋಟಿ 20 ಲಕ್ಷ ರೂಪಾಯಿ ಹಂಚಿಕೆ ಮಾಡಲಾಗಿದ್ದು, ಪ್ರತಿ ಬೂತ್ಗೆ 18 ಲಕ್ಷ ಹಣ ನೀಡಲಾಗಿದೆ. ಇನ್ನು ಕೂಡ್ಲಿಗಿ ಕ್ಷೇತ್ರಕ್ಕೆ 3 ಕೋಟಿ ರೂಪಾಯಿ ಹಣ ನೀಡಲಾಗಿದ್ದು, ಪ್ರತಿ ಬೂತ್ಗೆ 15 ಲಕ್ಷ ಹಣ ಹಂಚಿಕೆಯಾಗಿದೆ ಅನ್ನೋ ಆರೋಪ ಕೇಳಿಬಂದಿದೆ. ವಾಲ್ಮೀಕಿ ಬಹುಕೋಟಿ ಹಗರಣ ಪ್ರಕರಣದಲ್ಲಿ ಬಳ್ಳಾರಿಯ ಲೋಕಸಭಾ ಚುನಾವಣೆಗೆ ಬಳಕೆಯಾದ 21 ಕೋಟಿ ದುಡ್ಡಿನ ಫೋಟೋವನ್ನು ಇಡಿ ಅಧಿಕಾರಿಗಳು ರಿಕವರಿ ಮಾಡಿದ್ದಾರೆ. ನಾಗೇಂದ್ರ ಪಿಎ ಗೋವರ್ಧನ ಮೂಲಕ ಹವಾಲಕ್ಕೆ ಬಳಸಿದ್ದ 20 ಕೋಟಿ ರೂಪಾಯಿ ಹಣ ಇದಾಗಿದ್ದು, ಕಂತೆ ಕಂತೆ ಹಣ ರಾಶಿ ಮಾಡಿರುವ ಫೋಟೋ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ನಾಗೇಂದ್ರ ಪಿಎ ವಿಜಯಕುಮಾರ್ ಗೌಡಗೆ ಎಲೆಕ್ಷನ್ ಹಣ ಹಂಚುವ ಹೊಣೆ ವಹಿಸಲಾಗಿತ್ತು ಅನ್ನೋದು ಇಡಿ ತನಿಖೆಯಲ್ಲಿ ಗೊತ್ತಾಗಿತ್ತು. ಈ ಬಗ್ಗೆ ವಿಜಯಕುಮಾರ್ ಗೌಡ ಕೂಡ ಇಡಿಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾಗೇಂದ್ರ ಸೂಚನೆ ಮೇರೆಗೆ ಪಕ್ಷದ ಕಾರ್ಯಕರ್ತರಿಗೆ ಹಾಗೂ ಮತದಾರರಿಗೆ ಹಂಚಿರುವುದಾಗಿ ವಿಜಯಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಅಲ್ಲದೆ ವಿಜಯಕುಮಾರ್ ಮೊಬೈಲ್ ಫೋನ್ನಲ್ಲಿ ಕಂತೆ ಕಂತೆ ಹಣದ ಫೋಟೋ ಕೂಡ ಪತ್ತೆಯಾಗಿದೆ. ವಾಲ್ಮೀಕಿ ಬಹುಕೋಟಿ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪಬ್ಲಿಕ್ ಟಿವಿ ಇಂಚಿಂಚು ಮಾಹಿತಿಯನ್ನು ಬಿಚ್ಚಿಟ್ಟಿದೆ. ಯಾರ್ಯಾರ ಮೂಲಕ ಹಣ ವಹಿವಾಟು ಆಗಿತ್ತು, ಯಾರ್ಯಾರಿಗೆ ಎಷ್ಟು ಹಣ ವಹಿವಾಟು ಮಾಡಲಾಗಿತ್ತು, ಯಾವ ದಿನಾಂಕದಲ್ಲಿ ಚುನಾವಣೆಗೆ ಹಣ ಬಳಕೆಯಾಗಿತ್ತು ಅನ್ನೋದನ್ನು ಪಬ್ಲಿಕ್ ಟಿವಿ ಬಿಚ್ಚಿಟ್ಟಿದೆ. ಬಳ್ಳಾರಿ ಲೋಕಸಭಾ ಚುನಾವಣೆಗೆ ವಾಲ್ಮೀಕಿ ನಿಗಮ 15 ಕೋಟಿಯಷ್ಟು ಹಣ ಬಳಕೆ ಮಾಡಲಾಗಿದೆ. 3 ಕಂತುಗಳಲ್ಲಿ ಹಣ ವರ್ಗಾವಣೆಯಾಗಿದೆ. ಆರೋಪಿ ಸತ್ಯನಾರಾಯಣ ವರ್ಮನಿಂದ ಮಾಜಿ ಎಂಡಿ ಪದ್ಮನಾಭಗೆ ಮಾರ್ಚ್ 7ರಂದು ಆನಂದರಾವ್ ಸರ್ಕಲ್ ಹೋಟೆಲ್ನಲ್ಲಿ 90 ಲಕ್ಷ ಹಸ್ತಾಂತರ ಆಗಿದೆ. ಮಾರ್ಚ್ 7ರಂದು ಬಿ ನಾಗೇಂದ್ರ ಅವರಿಂದ ನೆಕ್ಕುಂಟಿ ನಾಗರಾಜ್ಗೆ 1.2 ಕೋಟಿ ಹಸ್ತಾಂತರ ಆಗಿದೆ. 3ನೇ ಕಂತು ಉಳಿದ 5.25 ಕೋಟಿ ಯಶವಂತಪುರದ ಮಾಲ್ ಒಂದರ ಬಳಿ ಮಾಜಿ ಎಂಡಿ ಪದ್ಮನಾಭಗೆ ಹಸ್ತಾಂತರ ಆಗಿದೆ. ಸತ್ಯನಾರಾಯಣ ವರ್ಮ ಬಳಿಯಿಂದ 4.2 ಕೋಟಿ ಕ್ಯಾಶ್ ವೈಯಕ್ತಿಕ ಕಾರಣಗಳಿಗೆ ದುರ್ಬಳಕೆ ಮಾಡಿಕೊಳ್ಳಲಾಗಿದೆ. 4.2 ಕೋಟಿ ಹಣದಲ್ಲಿ 1.5 ಕೋಟಿಯಷ್ಟು ಸಾಲ ತೀರಿಸಿದ್ದಾನೆ. 1.2 ಕೋಟಿ ಕೊಟ್ಟು ಬೆನ್ಸ್ ಕಾರ್ ತೆಗೆದುಕೊಂಡಿದ್ದಾನೆ. ಉಳಿದ ಹಣ ರಿಯಲ್ ಎಸ್ಟೇಟ್ನಲ್ಲಿ ತೊಡಗಿಸಿದ್ದು, ಇದೇ ರೀತಿ ಬಹುಕೋಟಿ ಹಣ ಎಲೆಕ್ಷನ್ಗೆ ಬಳಕೆಯಾಗಿದೆ. ನಾಗೇಂದ್ರ ಸೂಚನೆ ಮೇರೆಗೆ ಇದೆಲ್ಲವೂ ನಡೆದಿತ್ತು ಎನ್ನಲಾಗಿದೆ. ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರು ನಗರ ಜಿಲ್ಲಾಧಿಕಾರಿ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಘಟನೆಯ ಬಗ್ಗೆ ಡಿಸಿ ಜಗದೀಶ್ ಗಾಯಾಳುಗಳ ವಿಚಾರಣೆ ನಡೆಸಿದ್ದು, ಹಲವು ಗಾಯಾಳುಗಳು ನೀಡಿದ ಹೇಳಿಕೆಯನ್ನ ಜಗದೀಶ್ ದಾಖಲಿಸಿಕೊಂಡಿದ್ದಾರೆ. ಇನ್ನು ಡಿಸಿ ಮುಂದೆ ಗಾಯಾಳುಗಳು ಕಾಲ್ತುಳಿತದ ಕರಾಳ ಕ್ಷಣವನ್ನ ಮೆಲುಕು ಹಾಕಿದ್ರು. ಕಾಲ್ತುಳಿತ ಹೇಗ್ ಸಂಭವಿಸಿತು, ಸ್ಟೇಡಿಯಂ ಹೊರಭಾಗದಲ್ಲಿ ಪರಿಸ್ಥಿತಿ ಯಾವ ರೀತಿ ಇತ್ತು, ಸ್ಟೇಡಿಯಂನಲ್ಲಿ ಸೆಲೆಬ್ರೇಷನ್ ಇತ್ತು ಅಂತ ಯಾರು ತಿಳಿಸಿದ್ರು ಎಂಬೆಲ್ಲ ಪ್ರಶ್ನೆಗಳಿಗೆ ಜಿಲ್ಲಾಧಿಕಾರಿ ಜಗದೀಶ್ ಉತ್ತರವನ್ನ ಕಂಡುಕೊಂಡ್ರು. ಇನ್ನು ಗಾಯಾಳುಗಳು ಕತ್ತಿಗೆ ಬೆಲ್ಟ್, ಕಾಲು ಹಾಗೂ ಕೈಗೆ ಬ್ಯಾಂಡೇಜ್ ಹಾಕೊಂಡು ಬಂದ ದೃಶ್ಯ ಮನ ಕಲಕುವಂತಿತ್ತು. ಕಾಲ್ತುಳಿತ ಪ್ರಕರಣದ ಕುರಿತು ಗಾಯಾಳು ಮೋನಿಶ್ ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದ್ದು, ನಾವು ಸ್ಟೇಡಿಯಂ ಒಳಗೆ ಹೋಗಿ ವಾಪಸ್ ಬರಬೇಕಾದ್ರೆ ಬ್ಯಾರಿಕೇಡ್ ನನ್ನ ಮೇಲೆ ಬಿತ್ತು, ಎಲ್ಲರೂ ಬ್ಯಾರಿಕೇಡ್ ಮೇಲೆ ಬಿದ್ರು, ಆಗ ನನಗೆ ಗಾಯ ಆಯ್ತು ಅಂತ ತಿಳಿಸಿದ್ದಾರೆ. ಇನ್ನು ಮೌನಿಶ್ ಎಂಬ ಮತ್ತೊಬ್ಬ ಗಾಯಾಳು ಕೂಡ ಡಿಸಿ ಮುಂದೆ ತಮ್ಮ ಹೇಳಿಕೆಯನ್ನ ದಾಖಲಿಸಿದ್ದಾರೆ. ಆಕ್ಚುಲಿ ನನಗೆ ಕಾಲ ಮೇಲೆ ಬ್ಯಾರಿಗೇಟ್ ಮೇಲೆ ಜನ ಬಿದ್ದಿದ್ರು. ಅದರಿಂದ ನನಗೆ ಸ್ವಲ್ಪ ಮಸಲ್ಸ್ ಮತ್ತೆ ಟಿಶ್ಯೂಸ್ಗೆ ಏಟಾಗಿ ಸ್ವಲ್ಪ ಊತ ಆಗಿತ್ತು. ನನಗೆ ಮಣಿಪಾಲಿಗೆ ಅಡ್ಮಿಟ್ ಮಾಡಿ ಅಲ್ಲಿ ಪೇನ್ ಕಿಲ್ಲರ್ಸ್ ಕೊಟ್ಟು ಇಲ್ಲಿಂದ ಕಳಿಸಿದ್ರು. 2 to 3 days ರೆಸ್ಟ್ ಮಾಡಬೇಕು ಅಂತ ಹೇಳಿದ್ರು. ನನಗೆ ಓವರ್ ಕ್ರೌಡ್ ಆಗಿ ಗೇಟ್ ನಂಬರ್ 1 ಅಲ್ಲಿ ನನಗೆ ಗೇಟ್ ಓಪನ್ ಮಾಡಿದಾಗ ರಶ್ ಮಾಡಿದಾಗ ಎಲ್ಲರೂ ಒಂದೇ ಸಲ ಹೋಗಬೇಕು ಅಂತ ನಾನು ಹಿಂದೆಯಿಂದ ಪುಷ್ ಮಾಡಿದಾಗ ನಾನು ಹೋಗಿ ಕಂಬಿ ಮೇಲೆ ಬಿದ್ದಿದ್ದು. ಸಡನ್ ಆಗಿ ಆರ್ಗನೈಸ್ ಮಾಡೋ ಬದಲು 2 days ಬಿಟ್ಟು ಆರ್ಗನೈಸ್ ಮಾಡಿ ಇದ್ರೆ ಸೊ ಬೆಟರ್ ಆಗ್ತಿತ್ತು ಅಂತ ಪ್ಲಾನ್ಡ್ ಆಗಿ ಆರ್ಗನೈಸ್ ಮಾಡಬೇಕಿತ್ತು ಅನಿಸ್ತಿದೆ ಅಷ್ಟೇ.